ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ನಮ್ಮ ಕರಾವಳಿ ಸೈಡಿನ, ಅದುವೇ ಮಂಗಳೂರು ಶೈಲಿಯಲ್ಲಿ ಮಾಡ್ತಕ್ಕಂಥ, ಕುಂದಾಪುರದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಚಿಕನ್ ಘೀ ರೋಸ್ಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮತ್ತು ಇನ್ನು ಯಾವುದೇ ತಡ ಮಾಡಿದಿರಾ ನಡೀರಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಇರ್ತಕ್ಕಂಥ ಈ ಒಂದು ಚಿಕನ್ ಘೀ ರೋಸ್ಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ನಡೀರಿ. ನೋಡಿ ಸ್ನೇಹಿತರೆ, ಈಗ ಈ ಚಿಕನ್ ಘೀ ರೋಸ್ಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅನ್ನೋದು ನೋಡೋಣ. ಒಂದು 20 ಬ್ಯಾಡಗೆ ಮೆಣಸಿನಕಾಯಿ, ಸೋಂಪು 1 ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಕರಿಮೆಣಸು ಅರ್ಧ ಟೀ ಸ್ಪೂನು, ಏಲಕ್ಕಿ 3, ಲವಂಗ ಒಂದು 4ರಿಂದ 5, ಚಕ್ಕೆ 1 ಇಂಚಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಗರಂ ಮಸಾಲೆ ಪುಡಿ ಅರ್ಧ ಟೀ ಸ್ಪೂನ್, 1 ಮೀಡಿಯಂ ಸೈಜಿನ ಈರುಳ್ಳಿ ಸ್ಲೈಸ್ ಮಾಡಿರ್ತಕ್ಕಂಥದ್ದು, ಕಸ್ತೂರಿ ಮೇಥಿ 1-2 ಚಿಟಿಕೆ, ಒಂದು 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ kg ಚಿಕನ್. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪ್ಯಾನು ಸಹ ಚೆನ್ನಾಗಿ ಬಿಸಿ ಆಗಿದೆ. ಸೊ ಇದರಲ್ಲಿ ಈ ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ, ಕರಿಮೆಣಸು ಇವೆಲ್ಲನೂ ಚೆನ್ನಾಗಿ ಒಂದ್ಸತಿ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಸೊ ಇದು ಕುಕ್ ಆಗೋದಕ್ಕೆ, ಫ್ರೈ ಆಗೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ನೀರಲ್ಲಿ ಹಾಕ್ಕೊಳ್ತೇನೆ. ನೆನಪಿರಲಿ, ಇದು ಲೋ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ಹುರಿಬೇಕಾಗ್ತದೆ. ನೋಡಿ, ಒಳ್ಳೆ ಘಮ ಬರ್ತಾ ಇದೆ, ಒಂದು ಒಳ್ಳೆ ಸುವಾಸನೆ ಸಹ, ಇದು ಒಂದು ಒಳ್ಳೆ ಪರಿಮಳ ಸಹ ಹೊರಹೊಮ್ತಾ ಇದೆ. ಇದರಲ್ಲಿ ಈ ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೊಳ್ಳುವ. ಸೊ ಈಗ ಈ ಬ್ಯಾಡಗೆ ಮೆಣಸಿನ್ಕಾಯಿಗಳನ್ನ ಸಹ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈಗ ಈ ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡುವ. ನೋಡಿ, ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನ ಇಟ್ಕೊಳ್ತೇನೆ. ಈಗ ಇದರಲ್ಲಿ ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ, ಈ ಒಂದು ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಸೊ ಇದನ್ನೆಲ್ಲನೂ ನಾನು ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ಹಾಗೆ ಇದರಲ್ಲಿ ಈ ಒಂದು ಈರುಳ್ಳಿ, ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ನೋಡಿ, ಈಗ ಈ ಒಂದು ಮಸಾಲೆ ಪೇಸ್ಟ್ ಅನ್ನೋದು ರೆಡಿಯಾಗಿದೆ. ನೋಡಿ, ಇಷ್ಟು ಸ್ಮೂತ್ ಆಗಿದ್ರೆ ಸಾಕಾಗುತ್ತೆ. ಸೊ ಈಗ ಈ ಮಸಾಲೆ ಪೇಸ್ಟನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ, ಇಲ್ಲಿ ಇನ್ನೊಂದು ಪ್ಯಾನನ್ನು ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೆನಪಿರಲಿ, ಫ್ಲಾಟ್ ಬಾಟಮ್, ಸ್ವಲ್ಪ ದಪ್ಪ ಇರ್ತಕ್ಕಂಥ ಬಾಟಮ್ ಇರ್ತಕ್ಕಂಥದ್ದನ್ನು ತೊಗೊಳ್ಳಿ. ಸೊ ನಾನು ಇಲ್ಲಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ತಕ್ಕಂಥ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಸೊ ಈಗ ಏನು ಮಾಡೋಣ, ಇದರಲ್ಲಿ ಮೊದಲನೇದಾಗಿ ಈ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತೇನೆ. ನೋಡಿ, ಈಗ ತುಪ್ಪ ಸಹ ಚೆನ್ನಾಗಿ ಬಿಸಿ ಆಗಿದೆ. ಸೊ ಈಗ ಇದರಲ್ಲಿ ಒಂದು 2 ಚಿಟಿಕೆ ಅಷ್ಟು ಈ ಕಸ್ತೂರಿ ಮೇಥಿ ಹಾಕ್ಕೊಳ್ತೇನೆ. ಇದರೊಟ್ಟಿಗೆ ನಾವಾಗಲೇ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಈ ಒಂದು ಚಿಕನ್ನ ಸಹ ಹಾಕ್ಕೊಳ್ತೇನೆ. ಈಗ ಈ ಚಿಕನ್ ಏನಿದೆ ಒಂದು 50% ಚೆನ್ನಾಗಿ ಕುಕ್ ಆಗೋವರೆಗೂ ನಾವು ಈ ತುಪ್ಪದಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ನೆನಪಿರಲಿ, ಇದು ಫ್ರೈ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರನ್ನು ಹಾಕಬಾರ್ದು. ಸೊ ಇದು ಒಂದು 5ರಿಂದ 7 ನಿಮಿಷ ತಗೊಳುತ್ತೆ. ಅಲ್ಲಿವರೆಗೂ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲೇ ಆಗಾಗ ಮಧ್ಯೆ ಹಿಂಗೆ ಸಾಟೆ ಮಾಡ್ತಾನೆ ಇದನ್ನು ಚೆನ್ನಾಗಿ ನಾವು ಕುಕ್ ಮಾಡುವ. ನೋಡಿ, ಚಿಕನಿಗೆಲ್ಲ ಚೆನ್ನಾಗಿ ಒಂದು 50% ಚೆನ್ನಾಗಿ ಬೆಂದಿದೆ. ಈಗ ಫ್ಲೇಮ್ನ ಲೋ ಮಾಡಿಕೊಳ್ಳುವ.
ಈಗ ಇದರಲ್ಲಿ ಈ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಳ್ತೇನೆ. ಹಾಗೆ ನಾವು ಆಗಲೇ ಮಾಡಿರ್ತಕ್ಕಂಥ ಈ ಒಂದು ಮಸಾಲೆಯನ್ನು ಸಹ ನಾನು ಹಾಕ್ಕೊಳ್ತೇನೆ. ಈಗ ನೆನಪಿರಲಿ, ಈ ಚಿಕನ್ ಮತ್ತು ಈ ಮಸಾಲೆ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಅದೇ ರೀತಿ ಈ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು, ಅಂದರೆ ಈ ತುಪ್ಪ ಎಲ್ಲ ಹೊರಗೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡೋಣ. ನಿಮಗೆ ಇನ್ನೂ ಸ್ವಲ್ಪ ಏನಾದರೂ ತುಪ್ಪ ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಹಾಕ್ಕೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಸೇರ್ಸಕ್ಕೆ ಹೋಗಬೇಡಿ. ಸೊ ಇವಾಗ ಇದರಲ್ಲಿ ಇರ್ತಕ್ಕಂಥ ಮೇನ್ ಥಿಂಗೇ ಇದು ಕ್ಲೀನಾಗಿ ಈ ಮಸಾಲೆ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ಇದರಲ್ಲಿ ಇರ್ತಕ್ಕಂಥ ತುಪ್ಪ ಎಲ್ಲ ಹೊರ ಹೊಮ್ಮಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಇವಾಗಿರೋದೇ ಈ ಒಂದು ಮೇನ್ ಸ್ಟೆಪ್. ಇದು ಇದೊಂದು ಆಗೋದಕ್ಕೆ ಒಂದು 15 ಮಿನಿಟ್ಸ್ ಆದರೂ ಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಈ ರೀತಿ ಕುಕ್ ಮಾಡ್ತಾನೆ ಇರಿ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ, ಒಂದು ಒಳ್ಳೆ ಕಲರ್ ಸಹ ಬಂದಿದೆ. ನೋಡಿ ತುಪ್ಪ ಎಲ್ಲ ಮೇಲೆ ತೇಲ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡೋಣ, ಇದು ಕರೆಕ್ಟಾಗಿ ಆಗ್ತಾ ಇದೆ. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತೇನೆ. ಇದರೊಟ್ಟಿಗೆ ಇದಕ್ಕೆ ರುಚಿಗೆ ಅಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತೇನೆ. ಹಾಗೆ ಇದ್ರ ಮೇಲ್ಗಡೆ ಇನ್ನೂ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತೇನೆ. ಈಗ ಇದನ್ನೆಲ್ಲ ಇನ್ನೊಂದು ಸತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇನ್ನೂ ಒಂದು 5 ನಿಮಿಷದ ಕಾಲ ಇದೇ ರೀತಿ ಇದನ್ನು ನೋಡಿ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಒಂದು ಗ್ರೇವಿ ಎಲ್ಲ ಫುಲ್ ಕ್ಲೀನಾಗಿ ಡ್ರೈ ಔಟ್ ಆಗಿಬಿಟ್ಟಿದೆ. ಸೊ ನೋಡಿ, ಈ ಗ್ರೇವಿ ಕಲರ್ ಸಹ ನಮ್ಗೆ ಈ ಒಂದು ಲೆವೆಲಿಗೆ ಬರಬೇಕು ಅಂತ ಹೇಳಿದ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟು. ಸೊ ನೋಡಿ, ಈಗ ಈ ಒಂದು ಮಂಗಳೂರು ಶೈಲಿಯ, ನಮ್ಮ ಕರಾವಳಿ ಶೈಲಿಯ ಈ ಒಂದು ಘೀ ರೋಸ್ಟ್ ರೆಡಿ ಆಗಿದೆ. ಆಹಾ, ನೋಡಿದ್ರಲ್ಲ ವೀಕ್ಷಕರೇ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಊರ್ತಾ ಇದೆ. ಈ ತುಪ್ಪದ ಸ್ಮೆಲ್ ಅಂತೂ ನಾನು ಮಾಡ್ತಾ ಇದ್ರೆ ನನ್ನ ಬಾಯಲ್ಲೆಲ್ಲ ನೀರು ಊರ್ತಾ ಇದೆ. ಯಾವಾಗ ತಿನ್ನೋಣ ಅನ್ನಿಸ್ತಾ ಇದೆ. ಅಷ್ಟು ಅದ್ಭುತವಾಗಿ ಬಂದಿದೆ ಇದು ಮಾತ್ರ. ನೋಡಿ ಎಷ್ಟು ಅದ್ಭುತವಾಗಿ, ಕಲರ್ ಅಂತೂ ನೋಡ್ತಾ ಇದ್ರೆ ಟೆಂಪ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇದು ಮಾತ್ರ. ಇದರಲ್ಲಿ ಒಂದು ನೀವು ಗಮನ ಇಟ್ಕೋಬೇಕಾದ್ರೆ ಹೇಳಿದ್ರೆ ತುಪ್ಪ ಮಾತ್ರ ಯಾವುದೇ ಕಾರಣಕ್ಕೆ ಕಮ್ಮಿ ಹಾಕಬೇಡಿ, ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಯಾಕಂದರೆ ಈ ತುಪ್ಪದಲ್ಲಿ ಈ ಒಂದು ಮೆಣಸಿನ್ಕಾಯಿ ಪೇಸ್ಟ್ನ ಚೆನ್ನಾಗಿ ನಾವು ಫ್ರೈ ಮಾಡಿದಾಗಲೇ ಇದ್ರದ್ದೊಂದು ಅಥೆಂಟಿಕ್ ಟೇಸ್ಟ್ ಹೊರಗೆ ಬರೋದು. ಸೊ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಾ, ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಿ, ಪಕ್ಕದಲ್ಲೇ ನೋಟಿಫಿಕೇಶನ್ ಬೆಲ್ನ ಟ್ಯಾಪ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ಗೆ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಹೇಳೋದು ಮರ್ತಿದ್ದೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದಿರ್ತದೆ ಮರ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ.